ಇನ್ನು ಈ ಹಿಂದೆ ಜೆಡಿಎಸ್ನವರ ವಿರುದ್ಧ ಬಿಜೆಪಿಯವರು ಕೊಟ್ಟಿದ್ದಂತಹ ಒಂದು ಜಾಹೀರಾತು ಅದೇ ಈಗ ಕಾಂಗ್ರೆಸ್ ಪಾಲಿಗೆ ಬ್ರಹ್ಮಾಸ್ತ್ರವಾಗ್ತಾ ಇದೆ. 2023 ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿ ಒಂದು ಜಾಹೀರಾತು ನೀಡಿತ್ತು. ದೇವೇಗೌಡ ಕುಟುಂಬದ ಮೂಡಾ ಸೈಟ್ಗಳ ಪಡೆದ ಬಗ್ಗೆ ಜಾಹೀರಾತು. ಈಗ ಗೌಡ್ರ ಕುಟುಂಬದ ಆ ಬಿಜೆಪಿ ಜಾಹೀರಾತನ್ನ ಫ್ಲೆಕ್ಸ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಮೈಸೂರಿನ ಹಲವು ಸರ್ಕಲ್ಗಳಲ್ಲಿ ಜಾಹೀರಾತು ಹಾಕಿದ್ದಾರೆ ಕಾಂಗ್ರೆಸ್ ಅವರು. ಯಾಕೆಂದ್ರೆ ಈಗ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಆಗ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ನಡೆಸಿದ್ದಂತಹ ಒಂದು ಅಭಿಯಾನದ ಜಾಹೀರಾತು. ಆವಾಗ ನೀವು ಆರೋಪ ಮಾಡಿದವರು ಈಗ ಜೊತೆಯಾಗಿ ಹೆಜ್ಜೆ ಹಾಕ್ತಿದ್ದೀರಲ್ಲ, ಸರಿನಾ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಕೇಳೋದಕ್ಕೆ ಮೈಸೂರಿನ ಪ್ರಮುಖ ಸರ್ಕಲ್ಗಳಲ್ಲಿ ಅದೇ ಜಾಹೀರಾತನ್ನ ಈಗಲೂ ಕೂಡ ಬಳಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ನಡೀತಾ ಇರುವಂತಹ ಕಾಂಗ್ರೆಸ್ನ ಜನಾಂದೋಲನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಂದು ಫ್ಲೆಕ್ಸ್ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅದು 2023 ಫೆಬ್ರವರಿಯಲ್ಲಿ ಬಿಜೆಪಿಯವರು JDSನ ವಿರುದ್ಧ, ಪರ್ಟಿಕ್ಯುಲರ್ ಆಗಿ HD ದೇವೇಗೌಡರ ಕುಟುಂಬದ ವಿರುದ್ಧ ಭೂ ಕಬಳಿಕೆಯ ಸಂಬಂಧಪಟ್ಟಂತ ನೀಡಿದಂತಹ ಜಾಹೀರಾತನ್ನೇ ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಬಳಸ್ಕೊಂಡಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಇದು 2023 ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿಯವರು ಎಲ್ಲ ಪತ್ರಿಕೆಗಳಿಗೂ ಕೂಡ ನೀಡಿದಂತಹ ಜಾಹೀರಾತು. ಆ ಜಾಹೀರಾತನ್ನೇ ಕಾಂಗ್ರೆಸ್ ಈಗ ತನ್ನ ಅಸ್ತ್ರವಾಗಿ ಬಳಸ್ಕೊಂಡಿರುವಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರು ಯಾರ್ಯಾರು ಎಷ್ಟರ ಮಟ್ಟಿಗೆ ನಿವೇಶನಗಳನ್ನು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಜಾಹೀರಾತನ್ನು ಬಿಜೆಪಿಯವರು 2023 ಫೆಬ್ರವರಿ ತಿಂಗಳಲ್ಲಿ ನೀಡಿದರು. ಅಂದರೆ ಎಲೆಕ್ಷನ್ನ ಹಿಂದೆ ಮುಂದೆ ಸಂದರ್ಭದಲ್ಲಿ ಅದನ್ನು ನೀಡಿದಂತಹದ್ದು. ಅದೇ ಜಾಹೀರಾತನ್ನು ಯಥಾವತ್ತಾಗಿ ಈಗ ಕಾಂಗ್ರೆಸ್ ಕೂಡ ತನ್ನ ಫ್ಲೆಕ್ಸ್ಗಳಲ್ಲಿ ಬಳಸ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳು ಸೇರಿ ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾವೆ. ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರ ವಿರುದ್ಧ, ಅದರಲ್ಲೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪಾದಯಾತ್ರೆ ಇದು. ಅದಕ್ಕೆ ಕೌಂಟರ್ನ ರೂಪದಲ್ಲಿ ಈ ಒಂದು ಜಾಹೀರಾತನ್ನು ಕೂಡ ಈಗ ಕಾಂಗ್ರೆಸ್ ತನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಬಿಜೆಪಿಯೇ ದೇವೇಗೌಡರ ಕುಟುಂಬದ ವಿರುದ್ಧ ಇಂಥದ್ದೊಂದು ಮಾತ್ರವಾದಂಥ ಆರೋಪಗಳನ್ನ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿಯವರು, HD ದೇವೇಗೌಡರು ಮತ್ತು ಅವರ ಎಲ್ಲ ಸಂಬಂಧಿಕರುಗಳು ಎಷ್ಟೆಷ್ಟು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಪರ್ಟಿಕ್ಯುಲರ್ಲಿ ಮೈಸೂರು ನಗರದಲ್ಲೇ ಒಟ್ಟು 36 ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ 20 ನಿವೇಶನಗಳು ದೇವೇಗೌಡರ ಕುಟುಂಬದ ಪಾಲಿದೆ ಅನ್ನುವಂಥ ಆರೋಪವನ್ನು ಅವತ್ತು ಬಿಜೆಪಿ ಮಾಡಿತ್ತು. ಅದೇ ಜಾಹೀರಾತನ್ನು ಕಾಂಗ್ರೆಸ್ ಕೂಡ ಈಗ ತನ್ನ ಫ್ಲೆಕ್ಸ್ಗಳಲ್ಲಿ ಹಾಕುವ ಮೂಲಕವಾಗಿ ಅದಕ್ಕೆ ಒಂದು ಟಾಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾದಂಥ ಫ್ಲೆಕ್ಸು ಮೈಸೂರಿನ ಹಲವು ಭಾಗಗಳಲ್ಲಿ ಈ ಫ್ಲೆಕ್ಸನ್ನು ಹಾಕುವ ಮೂಲಕವಾಗಿ ಬಿಜೆಪಿ JDSನ ವಿರುದ್ಧ ಮಾಡಿದಂಥ ಆರೋಪವನ್ನೇ ಇವತ್ತು ಕಾಂಗ್ರೆಸ್ ಕೂಡ ತನ್ನ ಕೌಂಟರ್ನ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.